ನೌಕರರು ಹಾಗೂ ಆಡಳಿತ ವರ್ಗದ ನಡುವೆ ತಿಕ್ಕಾಟ ಜೋರಾಗಿದ್ದು ಈಗ ನೌಕರರ ಸಮರ ಮುಷ್ಕರದತ್ತ ಹೋಗಿದೆ. ಇವತ್ತೇ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಂದ್ ಭವಿಷ್ಯ ಏನು ನಿರ್ಧಾರವಾಗುತ್ತೆ. ಆಗಸ್ಟ್ 5ರಂದು 4 ನಿಗಮದ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಈಗಾಗಲೇ ಸಿಎಂಗೂ ಮುಷ್ಕರದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಮಾಹಿತಿಯನ್ನ ನೀಡಿದೆ. ಜಂಟಿ ಕ್ರಿಯಾ ಸಮಿತಿ ನೋಟಿಸ್ ಪೆನ್ನಲ್ಲೇ ಕಾರ್ಮಿಕ ಇಲಾಖೆ ಅಲರ್ಟ್ ಆಗಿದೆ. ಸಾರಿಗೆ ನೌಕರರು ಹಾಗೂ ಆಡಳಿತ ವರ್ಗದ ನಡುವೆ ಸಂಧಾನ ಮೂಡಿಸೋದಕ್ಕೆ ಕಾರ್ಮಿಕ ಇಲಾಖೆ ಮುಂದಾಗಿದೆ. ಇವತ್ತು 11:30ಕ್ಕೆ ಕಾರ್ಮಿಕ ಇಲಾಖೆ ರಾಜ್ಯ ಸಂಧಾನ ಸಭೆ ಕರೆದಿದೆ. ಡೈರಿ ಸರ್ಕಲ್ನ ಬಳಿ ಇರೋ ಕಾರ್ಮಿಕ ಭವನದಲ್ಲಿ ಸಂಧಾನ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಷ್ಕರ ಮಾಡದಂತೆ ಕಾರ್ಮಿಕ ಇಲಾಖೆ ನೌಕರರ ಮನವೊಲಿಸೋ ಸಾಧ್ಯತೆ ಇದೆ. ಮೈಸೂರಲ್ಲಿ ಎಂಡಿಎಂಎ ತಯಾರಿಕಾ ಘಟಕದ ಮೇಲೆ ದಾಳಿ ಕೇಸ್ ಟ್ವಿಸ್ಟ್ ಅನ್ನ ಪಡೆದಿದೆ. ದಾಳಿ ವೇಳೆ ಹಲವು ರಹಸ್ಯಕಾರಿ ಆಘಾತಕಾರಿ ಮಾಹಿತಿಗಳು ಹೊರಬಂದಿದೆ. ಡ್ರಗ್ ನಡೀತಾ ಇದ್ದ ಸ್ಥಳ ಹಿಂದೂ ವ್ಯಕ್ತಿಗೆ ಸೇರಿತ್ತಂತೆ. ಅಜ್ಮಲ್ ಎಂಬಾತನಿಗೆ ಗ್ಯಾರೇಜ್ ನಡೆಸೋದಕ್ಕೆ ಹಿಂದೂ ವ್ಯಕ್ತಿ 20,000ಕ್ಕೆ ಶೆಡ್ ಅನ್ನ ಬಾಡಿಗೆ ಕೊಟ್ಟಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಅಜ್ಮಲ್ ಹಿಂದೂ ವ್ಯಕ್ತಿಗೆ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಇದೇ ಸ್ಥಳದಲ್ಲಿ ಶೆಡ್ ಒಂದನ್ನ ನಿರ್ಮಿಸಿ 1 ಲಕ್ಷಕ್ಕೆ ಅಜ್ಮಲ್ ಬಾಡಿಗೆಗೆ ಕೊಟ್ಟಿದ್ದಂತೆ. 1 ಲಕ್ಷಕ್ಕೆ ಬಾಡಿಗೆಗೆ ಪಡೆದಿದ್ದ ಡ್ರಗ್ ಗ್ಯಾಂಗ್ ಮುಂದೆ ಶೆಡ್ನಲ್ಲಿ ಗ್ಯಾರೇಜ್ ನಡೆಸ್ತೀವಿ ಅಂತ ಬಿಂಬಿಸಿ ಹಿಂದೆ ಡ್ರಗ್ ತಯಾರಿಕೆ ನಡೆಸ್ತಾ ಇದ್ರು ಅನ್ನೋದು ವಿಚಾರಣೆ ವೇಳೆ ಬಯಲಿಗೆ ಬಂದಿದೆ. 3 ದೊಡ್ಡ ಕಂಟೈನರ್ ಅನ್ನ ಇಟ್ಟು ಡ್ರಗ್ ತಯಾರಿಕೆ ಮಾಡ್ತಾ ಇದ್ರಂತೆ. ದ್ರವದ ಆವಿಯಿಂದ ಡ್ರಗ್ ತಯಾರಿಕೆ ಮಾಡ್ತಾ ಇದ್ರು. 15 ದಿನದಲ್ಲಿ 12 ಕೆಜಿ ಡ್ರಗ್ಸ್ ತಯಾರಿಕೆಗೆ ಸಿದ್ಧತೆ ನಡೆಸಿದ್ರು. ಅದು ಕೂಡ ಅಂತಿಮ ಹಂತದಲ್ಲಿತ್ತು. ಇಲ್ಲಿಂದಲೇ ದೇಶದೆಲ್ಲೆಡೆ ಡ್ರಗ್ಸ್ ಸರಬರಾಜು ಮಾಡೋದಕ್ಕೆ ಮಹಾ ಪ್ಲಾನ್ ನಡೆದಿತ್ತು. ಅಷ್ಟೊತ್ತಿಗಾಗಲೇ ಪೊಲೀಸರು ಆರೋಪಿಗಳಿಗೆ ಕೆಡ್ಡ ತೋಡಿದ್ದಾರೆ. ನಟ ದರ್ಶನ್ ಫ್ಯಾನ್ಸ್ ರೌಡಿಸಂ ವಿಚಾರಕ್ಕೆ ಪ್ರಥಮ್ ಹಾಗೂ ರಕ್ಷಕ್ ಬುಲೆಟ್ ಮಧ್ಯೆ ಜಟಾಪಟಿ ಶುರುವಾಗಿದೆ. ದರ್ಶನ್ ಫ್ಯಾನ್ಸ್ ಹಲ್ಲೆಗೆ ಯತ್ನಿಸಿದ್ರು, ಸಹಾಯಕ್ಕೆ ಬರಲಿಲ್ಲ ಎಂದಿದ್ದ ಪ್ರಥಮ್ಗೆ ರಕ್ಷಕ್ ಬುಲೆಟ್ ಕೌಂಟರ್ ನೀಡಿದ್ದಾರೆ. ದಾವಣಗೆರೆ ದೇಹದಾಢ್ಯ ಸ್ಪರ್ಧೆಯಲ್ಲಿ ಪಕ್ಕದಲ್ಲಿ ಪ್ರಥಮ್ ಕೂತಿರೋವಾಗಲೇ ರಕ್ಷಕ್ ತಿರುಗೇಟನ್ನ ನೀಡಿದ್ದಾರೆ. ಆರೋಪಿಸೋರು ಆಣೆ ಮಾಡಿ ಅಂತ ರಕ್ಷಕ್ ಸವಾಲ್ ಹಾಕಿದ್ದಾರೆ. ಆರೋಪ ಮಾಡ್ತಾ ಇರೋದು ಆಣೆ ಪ್ರಮಾಣಕ್ಕೆ ಬರಲಿ, ಘಟನೆ ನಡೆದ ದೇವಸ್ಥಾನದಲ್ಲೇ ಪ್ರಮಾಣಕ್ಕೆ ಬರಲಿ ಅಂತ ಪ್ರಥಮ್ಗೆ ರಕ್ಷಕ್ ಬುಲೆಟ್ ಪರೋಕ್ಷ ಸವಾಲೆಸೆದಿದ್ದಾರೆ. ಸುಪಾರಿ ಪದ ಹೇಳಿದ್ದಕ್ಕೂ ರಕ್ಷಕ್ ಬುಲೆಟ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ನನಗೆ ಹೊಡೆಸೋದು ರೌಡಿಸಂ ಮಾಡೋದು ಗೊತ್ತಿಲ್ಲ. ಕಲಾವಿದರ ಕುಟುಂಬದವನು, ನಮ್ಮಪ್ಪ ದೊಡ್ಡ ಕಲಾವಿದ, ಮನೆಯವರನ್ನೇ ಕರೆಸಿ ಧಮಕಿ ಹಾಕಿಸಿದೆ ಅನ್ನೋದು ಸುಳ್ಳು ಅಂದ್ರು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ನಡೆಯೋದಿತ್ತು, ಆದ್ರೆ ಚಿಕ್ಕದ್ರಲ್ಲಿ ತಪ್ಪಿಸ್ಕೊಂಡ್ವಿ ಅಂದ್ರು. ಪ್ರಥಮ್ಗೆ ಕೌಂಟರ್ ನೀಡ್ತಲೇ ನಾನು ಪ್ರಥಮ್ ಚೆನ್ನಾಗಿದ್ದೀವಿ ಅಂತ ರಕ್ಷಕ್ ಬುಲೆಟ್ ಹೇಳಿದ್ರು. ವ್ಯಾಪಾರಿಗಳಿಗೆ ಅಂತಲೇ ನಿರ್ಮಿಸ್ತಾ ಇರೋ ಬಿಬಿಎಂಪಿಯ ಶಾಪಿಂಗ್ ಕಾಂಪ್ಲೆಕ್ಸ್ ಕಾಮಗಾರಿ ಗ್ರಹಣ ಹಿಡಿದಿದೆ. ಮಲ್ಲೇಶ್ವರಂನ ಹೂವಿನ ಮಾರುಕಟ್ಟೆ ಬಳಿ ನಿರ್ಮಾಣ ಮಾಡ್ತಾ ಇರೋ ಶಾಪಿಂಗ್ ಕಾಂಪ್ಲೆಕ್ಸ್ ಕಾಮಗಾರಿ ಮುಗಿತಾ ಇಲ್ಲ. ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿ ಜಾತಕ ಪಕ್ಷಿಯಂತೆ ನೂರಾರು ವ್ಯಾಪಾರಿಗಳು ಕಾಯ್ತಾ ಇದ್ದಾರೆ. ಆದರೆ ಕಾಮಗಾರಿ ಆಮೆ ವೇಗ ಪಡೆದಿದ್ದು ರಸ್ತೆಯಲ್ಲೇ ಅಂಗಡಿ ಹಾಕಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ. ರಸ್ತೆಯಲ್ಲಿ ವ್ಯಾಪಾರಿಗಳು ಹೆಚ್ಚಾಗಿದ್ರಿಂದ ಮಲ್ಲೇಶ್ವರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಜನದಟ್ಟಣೆ ಜೊತೆಗೆ ವಾಹನಗಳು ನಿಂತಲೇ ನಿಲ್ತಿವೆ. ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇರೋ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಭರವಸೆ ಕೊಟ್ಟು ಹಿಂದೆ ಇದ್ದ ಮಾರುಕಟ್ಟೆಯನ್ನ ಒಡೆದ್ರು, ಈಗ ನಮಗೆ ಒಂದು ಶೌಚಾಲಯಕ್ಕೂ ಇಲ್ಲಿ ಸಮಸ್ಯೆ ಇದೆ. ಮಳೆಗಾಲದಲ್ಲಿ ನಮ್ಮ ಪಾಡು ಯಾರಿಗೂ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರೋ ಅಬ್ಬರದ ಮಳೆ ಅನ್ನದಾತರಿಗೆ ಸಂಕಷ್ಟ ತಂದಿಟ್ಟಿದೆ. ನಿರಂತರ ಮಳೆಯಿಂದಾಗಿ ಫಸಲಿಗೆ ಬಂದಿದ್ದ ಬೆಳೆಗಳು ಗಿಡದಲ್ಲೇ ಕೊಳಿತಾ ಇದೆ. ಕಾಫಿ, ಅಡಿಕೆ, ಮೆಣಸು ಕೊಳಿತಾ ಇದ್ದು ಅನ್ನದಾತರಲ್ಲಿ ಆತಂಕ ಎದುರಾಗಿದೆ. ಅತಿಯಾದ ಮಳೆಯಿಂದ ಮೆಣಸಿನ ಬಳ್ಳಿಯಿಂದ ಮೆಣಸು ಕೆಳಗುದುರುತ್ತಾ ಇದೆ. ಮಲೆನಾಡಲ್ಲಿ ವಾಡಿಕೆಗಿಂತ 20% ಹೆಚ್ಚು ಮಳೆ ಆಗಿದೆ. ಜಿಲ್ಲೆಯ ವಾಡಿಕೆ ಮಳೆ 970 ಮಿಲಿಮೀಟರ್. ಸದ್ಯ ಬಂದಿರೋ ಮಳೆ 1162 ಮಿಲಿಮೀಟರ್ಗೂ ಹೆಚ್ಚಾಗಿ ಸುರಿದಿದೆ. ಮುಂಬರೋ 2 ತಿಂಗಳ ಮಳೆ ನೆನೆದು ಬೆಳೆಗಾರರಲ್ಲಿ ಆತಂಕದ ಛಾಯೆ ಆವರಿಸಿದೆ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಜಲಪಾತಗಳು ಧುಮ್ಮಿಕ್ತಿವೆ. ಖಾನಾಪುರದ ಚಿಕ್ಕಲೆ ಜಲಪಾತಕ್ಕೆ ಜೀವ ಕಳೆ ಬಂದಿದ್ದು ರಮಣೀಯ ಸೌಂದರ್ಯವನ್ನ ನೋಡೋದಕ್ಕೆ ಜನರು ಹರಿದು ಬರ್ತಿದ್ದಾರೆ. 180 ಅಡಿ ಮೇಲಿಂದ ಜಲಪಾತ ಧುಮ್ಮಿಕ್ತಿದೆ. ಜಲಪಾತದ ಸೌಂದರ್ಯದ ಸೊಬಗನ್ನ ನೋಡೋದಕ್ಕೆ ರಾಜ್ಯ ಅಂತಾರಾಜ್ಯದಿಂದಲೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಹಾಸನದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ನದಿ ತೊರೆಗಳು ಉಕ್ಕಿ ಹರಿತಾ ಇದೆ. ಒಂದೆಡೆ ಸಂಭ್ರಮ ಮನೆ ಮಾಡಿದ್ರೆ ಕೆಲವು ಕಡೆ ಮಳೆ ಅವಾಂತರ ಸೃಷ್ಟಿಸಿದೆ.
ಮಳೆಯ ಅಬ್ಬರಕ್ಕೆ ತಾತ್ಕಾಲಿಕ ಮರ ಸೇತುವೆ ಕೊಚ್ಚಿ ಹೋಗಿದೆ. ಸಕಲೇಶಪುರದ ದೋನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ದೋನಹಳ್ಳಿಯ ಹಳ್ಳದಲ್ಲಿ ನಿರ್ಮಿಸಿದ್ದ ಮರ ಸೇತುವೆ ಕೊಚ್ಚಿ ಹೋಗಿದೆ. ದೋನಹಳ್ಳಿ ಮಗಜಹಳ್ಳಿ ನಡುವೆ ಸಂಪರ್ಕ ಕಡಿತಗೊಂಡಿದೆ. ತಮ್ಮ ಜಮೀನುಗಳಿಗೆ ಹೋಗೋದಕ್ಕಾಗದೆ ಜನರು ಪರದಾಡ್ತಿದ್ದಾರೆ. ಯೂರಿಯಾ ಕೊರತೆ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಭಗವಂತ ಖೂಬಾ ಕಿಡಿಕಾರಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯೂರಿಯಾ ಕೊರತೆ ಇಲ್ಲ, ಆದರೆ ರಾಜ್ಯ ಸರ್ಕಾರದ ವೈಫಲ್ಯದಿಂದ ಗೊಬ್ಬರ ಕೊರತೆ ಕಾಣಿಸಿಕೊಂಡಿದೆ. ರೈತರಿಗೆ ಸೇರಬೇಕಾದ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಳ್ತಾ ಇರೋ ಕಾರಣದಿಂದ ರೈತರಿಗೆ ಕೊರತೆ ಉಂಟಾಗಿದೆ ಅಂತ ಕಿಡಿಕಾರಿದ್ರು. ಗೊಬ್ಬರ ಕೊರತೆ ರಾಜ್ಯದಲ್ಲಿ ಇಲ್ಲವೇ ಇಲ್ಲ. ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ವಿಷಯ ಬಂದರೂ ಮೋದಿ ಕಡೆ ಬೊಟ್ಟು ಮಾಡೋ ಹೀನ ಮನಸ್ಥಿತಿಯವರಾಗಿದ್ದಾರೆ. ಕೇಂದ್ರ ಸರ್ಕಾರ ಯಾವತ್ತೂ ರೈತರಿಗೆ ಗೊಬ್ಬರದ ಕೊರತೆ ಉಂಟಾಗುವುದಕ್ಕೆ ಬಿಟ್ಟಿಲ್ಲ. ಆದರೆ ಕಾಂಗ್ರೆಸ್ನವರು ಏನ್ ಹೇಳಿದ್ರು ಸುಳ್ಳು ಹೇಳ್ತಾರೆ ಅಂತ ಕಿಡಿಕಾರಿದ್ರು. ಪ್ರತಿಯೊಂದು ಸಮಸ್ಯೆಗೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾರೆ. ಒಟ್ಟಾರೆ ಎಷ್ಟು ಡಿಮ್ಯಾಂಡ್ ಇದೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ಸಪ್ಲೈ ಮಾಡಿದೆ. ರಾಜ್ಯ ಸರ್ಕಾರ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡುತ್ತಿದೆ. ಹೀಗಾಗಿ ರೈತರಿಗೆ ಗೊಬ್ಬರದ ಕೊರತೆ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಖೂಬಾ ಆಕ್ರೋಶ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.